ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ. ಡಿವೈನ್ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಜೀವನದಲ್ಲಿ ಕೆಲವು ನಿರ್ಧಾರಗಳು ನಮ್ಮ ಬಗ್ಗೆ ನಮಗೇ ಗೊತ್ತಿಲ್ಲದ ಸತ್ಯಗಳನ್ನ ಬಯಲು ಮಾಡುತ್ತವೆ. ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಲಾಜಿಕ್ ಇವೆಲ್ಲವೂ ಕೆಲಸ ಮಾಡುವುದಕ್ಕೂ ಮುನ್ನ ನಮ್ಮ ಆತ್ಮ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತದೆ. ಅದನ್ನೇ ನಾವು ಅಂತಃಪ್ರಜ್ಞೆ ಅಥವಾ ಇಂಟ್ಯೂಷನ್ ಅಂತ ಕರಿತೀವಿ. ಇವತ್ತು ನಾನು ನಿಮ್ಗೆ ಒಂದು ವಿಶೇಷವಾದ ದೈವಿಕವಾದ ಪರೀಕ್ಷೆಯನ್ನ ನೀಡಲಿದ್ದೀನಿ. ಇದೊಂದು ಸಾಧಾರಣವಾದ ವಿಡಿಯೋ ಅಲ್ಲ, ಇದು ನಿಮ್ಮ ಆತ್ಮದ ಕನ್ನಡಿ. ನಿಮ್ಮ ಸ್ಕ್ರೀನ್ ಮೇಲೆ ನೀವು 4 ಶಕ್ತಿಶಾಲಿ ಕುದುರೆಗಳನ್ನ ನೋಡ್ತಾ ಇದ್ದೀರಾ. ಈ ಕುದುರೆಗಳು ಕೇವಲ ಪ್ರಾಣಿಗಳಲ್ಲ. ಪ್ರತಿಯೊಂದು ಕುದುರೆಯೂ ಒಂದೊಂದು ಶಕ್ತಿಯ ಸಂಕೇತ. ಒಂದು ಅಗ್ನಿಯಂತೆ ಪ್ರಖರವಾಗಿದ್ರೆ ಇನ್ನೊಂದು ನೀರಿನಂತೆ ಶಾಂತವಾಗಿದೆ. ಒಂದು ಗಾಳಿಯಂತೆ ವೇಗವಾಗಿದ್ರೆ ಇನ್ನೊಂದು ಭೂಮಿಯಂತೆ ನಿಗೂಢವಾಗಿದೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ಜಾಸ್ತಿ ಯೋಚನೆ ಮಾಡ್ಬೇಡಿ, ಲಾಜಿಕ್ ಉಪಯೋಗಿಸ್ಬೇಡಿ. ಯಾವ ಬಣ್ಣ ಚೆನ್ನಾಗಿದೆ, ಯಾವುದು ನೋಡಕ್ಕೆ ಚೆನ್ನಾಗಿದೆ ಅಂತ ವಿಶ್ಲೇಷಣೆ ಮಾಡ್ಬೇಡಿ. ನಿಮ್ಮ ಮನಸ್ಸನ್ನ ಶಾಂತಗೊಳಿಸಿ ದೀರ್ಘವಾಗಿ ಉಸಿರನ್ನ ಎಳೆದುಕೊಳ್ಳಿ. ಈ 4 ಕುದುರೆಗಳನ್ನ ಒಮ್ಮೆ ನೋಡಿ. ಯಾವುದೋ ಒಂದು ಕುದುರೆ ನಿಮ್ಮನ್ನ ತನ್ನತ್ತ ಸೆಳೆಯುತ್ತೆ. ನಿಮ್ಮ ಕಣ್ಣುಗಳು ಆ ಕುದುರೆಯ ಮೇಲೆ ನಿಲ್ಲುತ್ತವೆ. ನಿಮ್ಮ ಮನಸ್ಸು ಹೇಳುತ್ತೆ, ಇದೇ ನನ್ನ ಆಯ್ಕೆಯೇ ಅಂತ. ಆ ಕುದುರೆಯನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಿ. ಯಾಕಂದ್ರೆ ನೀವು ಮಾಡುವ ಈ ಒಂದು ಆಯ್ಕೆ ನೀವು ಯಾರು, ನಿಮ್ಮ ಒಳಗಿರುವ ಶಕ್ತಿ ಯಾವುದು ಮತ್ತು 2026ರಲ್ಲಿ ನಿಮ್ಮ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ಪಿನ್ ಟು ಪಿನ್ ತಿಳಿಸುತ್ತೆ. ಇದು ಕಾರ್ಲ್ ಯಂಗ್ ಅವರ ಮನಃಶಾಸ್ತ್ರ ಮತ್ತು ನಮ್ಮ ಸನಾತನ ಧರ್ಮದ ಪ್ರಕೃತಿ ತತ್ವದ ಆಧಾರದ ಮೇಲೆ ರೂಪಿಸಲಾದ ಪರೀಕ್ಷೆ. ಎಲ್ಲರೂ ಒಂದೊಂದು ಕುದುರೆಯನ್ನ ಆಯ್ಕೆ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಹಾಗಿದ್ರೆ ತಡ ಮಾಡದೆ ನಿಮ್ಮ ಭವಿಷ್ಯ ಏನಿದೆ ಅಂತ ನೋಡೋಣ. ವಿಶ್ಲೇಷಣೆ. ಕುದುರೆ 1, ಸಹಜ ಪ್ರವೃತ್ತಿ ಮತ್ತು ಅಗ್ನಿತತ್ವ. ಕುದುರೆ 1. ಯಾರು ಮೊದಲನೇ ಕುದುರೆಯನ್ನ ಆಯ್ಕೆ ಮಾಡಿದ್ದೀರೋ? ಸ್ನೇಹಿತರೆ, ಈ ಮೊದಲನೇ ಕುದುರೆ ಅಗ್ನಿತತ್ವ ಮತ್ತು ಸಹಜ ಪ್ರವೃತ್ತಿಯ ಸಂಕೇತ. ಇದನ್ನ ಆಯ್ಕೆ ಮಾಡಿದ ನೀವು ಸಾಧಾರಣ ವ್ಯಕ್ತಿಗಳಲ್ಲ. ನಿಮ್ಮಲ್ಲಿ ಒಂದು ಅದ್ಭುತವಾದ ಬೆಂಕಿಯಿದೆ. ನೀವು ಬುದ್ಧಿಗಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿನ ಮಾತನ್ನ ಕೇಳುವವರು. ಯಾವುದಾದ್ರೂ ವಿಷಯ ನಿಮ್ಗೆ ಸರಿ ಅನಿಸಿದರೆ 100 ಜನ ಬೇಡ ಅಂದ್ರೂ ನೀವದನ್ನ ಮಾಡಿಯೇ ತೀರ್ತೀರಿ. ನಿಮ್ಮ ಸ್ವಭಾವದ ಬಗ್ಗೆ ಹೇಳೋದಾದ್ರೆ, ನೀವು ತುಂಬಾನೇ ಇಮೋಷನಲ್ ಅಥವಾ ಭಾವಜೀವಿಗಳು. ನಿಮ್ಗೆ ಕೋಪ ಬಂದ್ರೆ ಜ್ವಾಲಾಮುಖಿ ಸಿಡಿದ ಹಾಗೆ, ಪ್ರೀತಿ ಬಂದ್ರೆ ಮಗುವಿನ ಹಾಗೆ. ನೀವು ಯಾವುದನ್ನೂ ಮನಸ್ಸಿನಲ್ಲಿ ಮುಚ್ಚಿಟ್ಕೊಳ್ಳಲ್ಲ. ನೇರ ನಡೆ, ನೇರ ನುಡಿ ನಿಮ್ಮದು. ಕೆಲವರಿಗೆ ನೀವು ಮುಂಗೋಪಿ ಅಂತ ಅನಿಸ್ಬಹುದು, ಅಥವಾ ಇವರು ತುಂಬಾನೇ ರಿಯಾಕ್ಟ್ ಮಾಡ್ತಾರೆ ಅಂತ ಅನಿಸ್ಬಹುದು. ಆದ್ರೆ ಸತ್ಯ ಏನಪ್ಪಾ ಅಂದ್ರೆ, ನೀವು ಸುಳ್ಳನ್ನ ಸಹಿಸಲ್ಲ. ಈ ಕುದುರೆ ಶಕ್ತಿಯ ಸಂಕೇತ. ನೀವು ಹುಟ್ಟ ಲೀಡರ್ಗಳು. ನಿಮ್ಮ ಇರುವಿಕೆಯೇ ಅಲ್ಲಿರುವ 4 ಜನರಿಗೆ ಒಂದು ಉತ್ಸಾಹ ತುಂಬುತ್ತೆ. ನೀವು ಸುಮ್ನೆ ಕೂತಿದ್ರೂ ಜನ ನಿಮ್ಮನ್ನ ಗಮನಿಸ್ತಾರೆ. ನಿಮ್ಮ ಭವಿಷ್ಯ ಮತ್ತು ಸವಾಲು. ಆದ್ರೆ ನಿಮ್ಗೊಂದು ಎಚ್ಚರಿಕೆ ಕೂಡ ಇದೆ. ಅತಿಯಾದ ವೇಗ ಮತ್ತು ಅತಿಯಾದ ಆತುರ ಕೆಲವೊಮ್ಮೆ ನಿಮ್ಗೆ ಕಷ್ಟ ತರಬಹುದು. ಯೋಚನೆ ಮಾಡದೇ ನಿರ್ಧಾರ ತಗೊಳ್ಳೋದು ನಿಮ್ಮ ವೀಕ್ನೆಸ್. 2026ರಲ್ಲಿ ನಿಮ್ಗೆ ದೊಡ್ಡ ಮಟ್ಟದ ಯಶಸ್ಸು ಕಾದಿದೆ, ವಿಶೇಷವಾಗಿ ಬಿಸ್ನೆಸ್ ಅಥವಾ ಸ್ವಂತ ಕೆಲಸದಲ್ಲಿ. ಆದರೆ ನೀವು ನಿಮ್ಮ ಸಿಟ್ಟನ್ನ ಮತ್ತು ಆತುರವನ್ನ ಕಡಿಮೆ ಮಾಡ್ಕೋಬೇಕು. ದೈವಿಕ ಸಲಹೆ. ನಿಮ್ಮಲ್ಲಿರುವ ಈ ಅಗ್ನಿತತ್ವವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಕ್ಕೆ ನೀವು ಪ್ರತಿದಿನ ಸೂರ್ಯದೇವರಿಗೆ ನಮಸ್ಕಾರ ಮಾಡೋದು ತುಂಬಾ ಒಳ್ಳೆಯದು. ಸೂರ್ಯನ ಶಕ್ತಿ ನಿಮ್ಗೆ ಸರಿಯಾದ ದಾರಿ ತೋರಿಸುತ್ತೆ. ನಿಮ್ಮ ಶಕ್ತಿಯನ್ನ ಹಾಳು ಮಾಡ್ಕೋಬೇಡಿ. ಅದನ್ನ ಸರಿಯಾದ ದಾರಿಯಲ್ಲಿ ಬಳಸಿ ನೀವು ಇತಿಹಾಸ ಸೃಷ್ಟಿ ಮಾಡ್ತೀರಾ. ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ.
ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60 ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ವಿಶ್ಲೇಷಣೆ. ಕುದುರೆ 2 ಅಂತರ್ಮುಖಿ ಮತ್ತು ಶಾಂತಿ ತತ್ವ. ಕುದುರೆ 2 ಯಾರು 2ನೇ ಕುದುರೆಯನ್ನ ಆಯ್ಕೆ ಮಾಡಿದಿರೋ? ಸ್ನೇಹಿತರೆ, ನೀವು ಶಾಂತಿ ಸ್ವರೂಪರು ಮತ್ತು ಜ್ಞಾನಿಗಳು. ಈ ಕುದುರೆ ಆಳವಾದ ಯೋಚನೆ ಮತ್ತು ಸ್ಥಿರತೆಯ ಸಂಕೇತ. ಇದನ್ನ ಆಯ್ಕೆ ಮಾಡಿದ ನೀವು ಹೊರಗಡೆ ಪ್ರಪಂಚಕ್ಕೆ ತುಂಬಾನೇ ಸೈಲೆಂಟ್ ಆಗಿ ಕಾಣ್ತೀರಾ, ಆದ್ರೆ ನಿಮ್ಮ ಮನಸ್ಸಿನ ಒಳಗಡೆ ಒಂದು ದೊಡ್ಡ ಸಾಗರವೇ ಇದೆ. ನೀವು ಅತಿಯಾಗಿ ಮಾತಾಡೋಕೆ ಇಷ್ಟಪಡಲ್ಲ. 100 ಮಾತು ಆಡೋದ್ರ ಬದಲು ಒಂದು ಅರ್ಥಪೂರ್ಣವಾದ ಕೆಲಸ ಮಾಡೋಕೆ ಇಷ್ಟಪಡ್ತೀರಾ. ನೀವು ಪ್ರತಿಯೊಂದನ್ನ ಸೂಕ್ಷ್ಮವಾಗಿ ಗಮನಿಸ್ತೀರಾ. ಬೇರೆಯವರು ಏನನ್ನ ಮಿಸ್ ಮಾಡ್ತಾರೋ ಅದನ್ನ ನೀವು ನೋಡ್ತೀರಾ. ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನಾ ಅಥವಾ ನಿಜ ಹೇಳ್ತಿದ್ದಾನಾ ಅಂತ ಅವರ ಮುಖ ನೋಡಿ ಹೇಳುವ ಶಕ್ತಿ ನಿಮ್ಗಿದೆ. ನಿಮ್ಮದು ಅಂತರ್ಮುಖಿ ಸ್ವಭಾವ. ಏಕಾಂತ ಅಂದ್ರೆ ನಿಮ್ಗೆ ತುಂಬಾನೇ ಇಷ್ಟ. ಗಲಾಟೆ, ಗದ್ದಲ, ಜಗಳಗಳಿಂದ ನೀವು ದೂರ ಇರ್ತೀರಾ. ನಿಮ್ಮ ಭವಿಷ್ಯ ಮತ್ತು ಸವಾಲು. ಆದ್ರೆ ನಿಮ್ಮ ಸಮಸ್ಯೆ ಏನು ಗೊತ್ತಾ? ನಿಮ್ಮ ಭಾವನೆಗಳನ್ನ ಯಾರ ಮುಂದೆಯೂ ಹೇಳ್ಕೊಳ್ಳದೇ ಇರೋದು. ಕಷ್ಟ ಇದ್ರೂ ನುಂಗಿಕೊಳ್ತೀರಾ, ನೋವಿದ್ರೂ ನಗ್ತಾ ಇರ್ತೀರಾ. ಇದರಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗುವ ಸಾಧ್ಯತೆ ಇರುತ್ತೆ. ಈ ಕುದುರೆ ನಿಮ್ಗೆ ಹೇಳ್ತಾ ಇದೆ, ನಿಮ್ಮ ಮೌನ ನಿಮ್ಮ ಶಕ್ತಿ ಹೌದು, ಆದ್ರೆ ಅದೇ ನಿಮ್ಮ ದೌರ್ಬಲ್ಯ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ಅಂದ್ರೆ ಭವಿಷ್ಯದಲ್ಲಿ ನಿಮ್ಮ ಜ್ಞಾನಕ್ಕೆ ಮತ್ತು ನಿಮ್ಮ ಬುದ್ಧಿವಂತಿಕೆಗೆ ಸಮಾಜದಲ್ಲಿ ದೊಡ್ಡ ಗೌರವ ಸಿಗಲಿದೆ. ನೀವು ಟೀಚಿಂಗ್, ಕೌನ್ಸೆಲಿಂಗ್ ಅಥವಾ ಸಲಹೆ ನೀಡುವ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡ್ತೀರಾ. ದೈವಿಕ ಸಲಹೆ. ನಿಮ್ಗೆ ಮನಸ್ಸಿನ ಶಾಂತಿಗಾಗಿ ಧ್ಯಾನ ಮಾಡೋದು ತುಂಗ ಮುಖ್ಯ. ಹಾಗೆ ಶಿವನ ಆರಾಧನೆ ನಿಮ್ಗೆ ತುಂಗ ಒಳ್ಳೇದು. ಶಿವನೂ ಕೂಡ ಮೌನಿ, ಧ್ಯಾನಿ. ಅವನ ಆಶೀರ್ವಾದ ಇದ್ರೆ ನಿಮ್ಮ ಮೌನಕ್ಕೆ ಜಗತ್ತನ್ನ ಗೆಲ್ಲುವ ಶಕ್ತಿ ಬರುತ್ತೆ. ವಿಶ್ಲೇಷಣೆ. ಕುದುರೆ 3 ಬದಲಾವಣೆ ಮತ್ತು ವಾಯುತತ್ವ. ಕುದುರೆ 3 ಯಾರು 3ನೇ ಕುದುರೆಯನ್ನ ಆಯ್ಕೆ ಮಾಡಿದಿರೋ? ಸ್ನೇಹಿತರೆ, ನೀವು ವಾಯುಪುತ್ರರು. ಈ ಕುದುರೆ ಸ್ವಾತಂತ್ರ್ಯ, ಬದಲಾವಣೆ ಮತ್ತು ವೇಗದ ಸಂಕೇತ. ಇದನ್ನ ಆಯ್ಕೆ ಮಾಡಿದ ನೀವು ಒಂದೇ ಕಡೆ ಸುಮ್ಮನೆ ಕೂರೋಕೆ ಇಷ್ಟಪಡಲ್ಲ. ಒಂದೇ ತರಹದ ಲೈಫ್, ಒಂದೇ ತರಹದ ಕೆಲಸ ನಿಮ್ಗೆ ಬೋರ್ ಹೊಡಿಸುತ್ತೆ. ನಿಮ್ಗೆ ಯಾವಾಗ್ಲೂ ಹೊಸದು ಬೇಕು. ಹೊಸ ಜಾಗ ನೋಡ್ಬೇಕು, ಹೊಸ ಜನರನ್ನ ಭೇಟಿ ಮಾಡ್ಬೇಕು, ಹೊಸದನ್ನ ಕಲಿಬೇಕು ಅನ್ನೋ ತುಡಿತ ನಿಮ್ಮ ರಕ್ತದಲ್ಲೇ ಇದೆ. ನೀವು ಹರಿಯುವ ನೀರಿನ ತರಹ. ನಿಮ್ಮನ್ನ ಯಾರೂ ಕಟ್ಹಾಕೋಕಾಗಲ್ಲ. ನೀವು ಭೂತಕಾಲದಲ್ಲಿ ಬದುಕಲ್ಲ. ನೀವು ಯಾವಾಗ್ಲೂ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀರಾ. ನಾನು ಮುಂದೆ ಏನಾಗ್ಬೇಕು, ನಾನೇನು ಸಾಧಿಸ್ಬೇಕು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾನೆ ಇರುತ್ತೆ. ನೀವು ರಿಸ್ಕ್ ತಗೊಳ್ಳೋಕೆ ಯಾವತ್ತೂ ಹೆದ್ರಲ್ಲ. ಬಿದ್ದು ಏಳುವ ತಾಕಟ್ ನಿಮ್ಗಿದೆ. ಎಷ್ಟೋ ಜನ ನಿಮ್ಮನ್ನ ನೋಡಿ ಇವನಿಗೆ ಸ್ಥಿರತೆ ಇಲ್ಲ, ಇವನು ಪದೇ ಪದೇ ಕೆಲಸ ಬದಲಾಯಿಸ್ತಾನೆ ಅಂತ ಟೀಕೆ ಮಾಡಬಹುದು. ಆದ್ರೆ ಅವರಿಗೆ ಗೊತ್ತಿಲ್ಲ, ನೀವು ಬದಲಾಗ್ತಾ ಇರೋದು ಕನ್ಫ್ಯೂಷನಿಂದ ಅಲ್ಲ, ಬೆಳವಣಿಗೆಗಾಗಿ. ನಿಮ್ಮ ಭವಿಷ್ಯ ಮತ್ತು ಸವಾಲು. ಆದ್ರೆ ಒಂದು ವಿಷಯ ನೆನಪಿಡಿ, ಅತಿಯಾದ ಬದಲಾವಣೆ ಕೆಲವೊಮ್ಮೆ ಅಸ್ಥಿರತೆಗೆ ಕಾರಣವಾಗಬಹುದು. ಓಡೋದು ಮುಖ್ಯ, ಆದ್ರೆ ಎಲ್ಲಿಗೋಡ್ತಿದ್ದೀವಿ ಅನ್ನೋ ಗುರಿ ಕೂಡ ಮುಖ್ಯ. ಈ ವರ್ಷ ನೀವು ಸ್ವಲ್ಪ ತಾಳ್ಮೆ ಕಲಿಬೇಕು. ಸಿಕ್ಕಿದ್ದೆಲ್ಲವನ್ನ ಬಿಟ್ಟು ಹೋಗೋದಲ್ಲ, ಸಿಕ್ಕಿದ್ರಲ್ಲಿ ಶ್ರೇಷ್ಠತೆಯನ್ನ ಹುಡುಕೋದು ಮುಖ್ಯ. 2026ರಲ್ಲಿ ನಿಮ್ಗೆ ವಿದೇಶ ಪ್ರಯಾಣದ ಯೋಗ ಅಥವಾ ಸ್ಥಳ ಬದಲಾವಣೆಯ ಯೋಗ ಬಲವಾಗಿದೆ. ಇದು ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ದೈವಿಕ ಸಲಹೆ. ನಿಮ್ಗೆ ವಾಯುತತ್ವ ಇರೋದ್ರಿಂದ ಆಂಜನೇಯ ಸ್ವಾಮಿಯ ಆರಾಧನೆ ನಿಮ್ಗೆ ರಕ್ಷಣೆ ನೀಡುತ್ತೆ. ಆಂಜನೇಯ ಕೂಡ ಅಷ್ಟೇ, ವಾಯುವೇಗ, ಮನೋವೇಗ. ಅವನ ಬಲ ನಿಮ್ಗೆ ಸಿಕ್ಕಿದ್ರೆ ನಿಮ್ಮ ವೇಗಕ್ಕೆ ಸರಿಯಾದ ದಿಕ್ಕು ಸಿಗುತ್ತೆ. ವಿಶ್ಲೇಷಣೆ. ಕುದುರೆ 4 ರಹಸ್ಯ ಮತ್ತು ಛಾಯಾತತ್ವ. ಕುದುರೆ 4 ಯಾರು ಕೊನೆಯದಾಗಿ 4ನೇ ಕುದುರೆಯನ್ನ ಆಯ್ಕೆ ಮಾಡಿದಿರೋ? ಸ್ನೇಹಿತರೆ, ಇದು ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢವಾದ ಆಯ್ಕೆ. ಈ ಕುದುರೆ ನೆರಳು ಮತ್ತು ಸುಪ್ತ ಶಕ್ತಿಯ ಸಂಕೇತ. ಇದನ್ನ ಆಯ್ಕೆ ಮಾಡಿದ ನೀವು ಚಿಕ್ಕ ವಯಸ್ಸಿನಿಂದಲೂ ಸಾಕಷ್ಟು ಕಷ್ಟಗಳನ್ನ, ಅವಮಾನಗಳನ್ನ ಅಥವಾ ಒಂಟನವನ್ನ ಅನುಭವಿಸಿರಬಹುದು.
ಸಮಾಜ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಕ್ಕೆ ವಿಫಲವಾಗಿರಬಹುದು. ನಾನು ಬೇರೆಯವರ ತರಹ ಅಲ್ಲ, ನಾನೇನೋ ಸ್ಪೆಷಲ್ ಅಥವಾ ನಾನೇನೋ ಡಿಫ್ರೆಂಟ್ ಅನ್ನೋ ಭಾವನ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಈ ಕುದುರೆ ಏನನ್ನ ಸೂಚಿಸುತ್ತೆ ಅಂದ್ರೆ ನಿಮ್ಮಲ್ಲಿ ಅಗಾಧವಾದ ಪ್ರತಿಭೆ ಇದೆ, ಆದ್ರೆ ಅದನ್ನ ನೀವು ಯಾರಿಗೋ ಹೆದರಿ ಅಥವಾ ಯಾವುದೋ ಮುಜುಗರದಿಂದ ಮುಚ್ಚಿಟ್ಟುಕೊಂಡಿದ್ದೀರಾ. ನಿಮ್ಮ ಸಿಟ್ಟು, ನಿಮ್ಮ ಮಹತ್ವಾಕಾಂಕ್ಷೆ, ನಿಮ್ಮ ಕನಸುಗಳನ್ನ ಕತ್ತಲೆಯಲ್ಲಿ ಇಟ್ಟಿದ್ದೀರಾ. ಜಗತ್ತು ನಿಮ್ಮನ್ನ ಒಪ್ಪಿಕೊಳ್ಳಲಿ ಅಂತ ನೀವು ಬೇರೆಯವರ ತರಹ ಬದುಕೋಕೆ ಪ್ರಯತ್ನ ಪಡ್ತಾ ಇರಬಹುದು. ಆದ್ರೆ ಸತ್ಯ ಏನಪ್ಪಾ ಅಂದ್ರೆ ನೀವು ಕತ್ತಲೆಯಲ್ಲಿರುವ ವಜ್ರ. ನೀವು ಅನುಭವಿಸಿದ ನೋವುಗಳೇ ನಿಮ್ಮ ಶಕ್ತಿ. ನೀವು ಬೇರೆಯವರ ನೋವನ್ನ ಅರ್ಥ ಮಾಡ್ಕೊಳ್ಬಲ್ಲಿರಿ, ಯಾಕಂದ್ರೆ ನೀವೇ ಆ ದಾರಿಯಲ್ಲಿ ನಡೆದು ಬಂದಿದ್ದೀರಾ. ನಿಮ್ಮ ಭವಿಷ್ಯ ಮತ್ತು ಸವಾಲು. ಈ ಕುದುರೆ ನಿಮ್ಗೆ ಕೊಡ್ತಿರೋ ಸಂದೇಶ ಒಂದೇ: ಬೆಳಕಿಗೆ ಬನ್ನಿ, ನಿಮ್ಮನ್ನ ನೀವು ಮರೆಮಾರಿಸ್ಬೇಡಿ, ನಿಮ್ಮ ಒಳಗಿರುವ ಆ ಸುಪ್ತ ಶಕ್ತಿಯನ್ನ ಹೊರಗೆ ತನ್ನಿ. ಜನ ಏನಂತಾರೆ ಅನ್ನೋ ಭಯ ಬಿಡಿ. ಈ ವರ್ಷ ಅಂದ್ರೆ ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ನಿಜವಾದ ರೂಪವನ್ನ ಜಗತ್ತಿಗೆ ತೋರಿಸಲಿದ್ದೀರಿ. ಯಾರೆಲ್ಲ ನಿಮ್ಮನ್ನ ತುಳಿಯೋಕೆ ನೋಡಿದ್ರೋ ಅವರೇ ನಿಮ್ಮನ್ನ ನೋಡಿ ತಲೆಬಾಗುವ ಕಾಲ ಬರುತ್ತೆ. ದೈವಿಕ ಸಲಹೆ: ನಿಮ್ಮಲ್ಲಿರುವ ಭಯ ಹೋಗಲಾಡಿಸಲು ಮತ್ತು ನಿಮ್ಮ ರಹಸ್ಯ ಶಕ್ತಿಯನ್ನ ಜಾಗೃತಗೊಳಿಸಲು ನೀವು ಉಗ್ರ ದೇವತೆಗಳಾದ ದುರ್ಗೆ ಅಥವಾ ಕಾಳಿಯ ಆರಾಧನೆ ಮಾಡೋದು ಒಳ್ಳೆಯದು, ಅಥವಾ ನರಸಿಂಹಸ್ವಾಮಿಯ ಸ್ಮರಣೆ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ 100 ಪಟ್ಟು ಹೆಚ್ಚಿಸುತ್ತೆ. ಮುಕ್ತಾಯ. ಸ್ನೇಹಿತರೆ, ನೋಡಿದ್ರಲ್ಲ, ಕೇವಲ ಒಂದು ಕುದುರೆಯ ಆಯ್ಕೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಎಷ್ಟೊಂದು ವಿಷಯಗಳನ್ನ ಹೇಳ್ತು ಅಂತ. ನೆನಪಿಡಿ, ಈ 4 ಕುದುರೆಗಳು ಬೇರೆ ಯಾರೂ ಅಲ್ಲ, ಇವು ನಮ್ಮದೇ ಮನಸ್ಸಿನ 4 ಅವಸ್ಥೆಗಳು. ನಮ್ಮಲ್ಲಿ ಸಿಟ್ಟಿದೆ, ಶಾಂತಿಯಿದೆ, ವೇಗವಿದೆ ಮತ್ತು ರಹಸ್ಯವೂ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಯಾವ ಶಕ್ತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಈ ಪರೀಕ್ಷೆ ತೋರಿಸಿದೆ. ನೀವು ಯಾವ ಕುದುರೆಯನ್ನ ಆಯ್ಕೆ ಮಾಡಿದ್ರಿ? ಕುದುರೆ ನಂಬರ್ 1, 2, 3 ಅಥವಾ 4? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಹೇಳಿದ ಸ್ವಭಾವಗಳು ನಿಮ್ಗೆ ಮ್ಯಾಚ್ ಆಯ್ತಾ ಅನ್ನೋದನ್ನ ಕೂಡ ಬರೆಯಿರಿ. ಇದರಿಂದ ಬೇರೆಯವರಿಗೂ ಅವರ ಆಯ್ಕೆಯ ಬಗ್ಗೆ ವಿಶ್ವಾಸ ಮೂಡುತ್ತೆ. ಜೀವನದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳುವಾಗ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ನಿಮ್ಮ ಅಂತರಾತ್ಮದ ಮಾತು ಕೇಳಿ. ಅದು ಯಾವತ್ತೂ ಸುಳ್ಳು ಹೇಳಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಅದ್ಭುತವಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಶುಭ ದಿನ.